ಮೂಡಾದ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯ ಹೈಕೋರ್ಟ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಅರ್ಜಿ ವಜಾ ಆಗಿದೆ. ಈ ಸಂಬಂಧ ಮಾತಾಡಲಿಕ್ಕೆ ನಮ್ಮ ಜೊತೆ ಛಲವಾದಿ ನಾರಾಯಣಸ್ವಾಮಿ ಅವರಿದ್ದಾರೆ. ನಾನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಮೂಡ ಹಗರಣ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ನಾನೇನು ತಪ್ಪೇ ಮಾಡಿಲ್ಲ ಅಂತಿದ್ರು, ಬಟ್ ಇವಾಗ ಅರ್ಜಿ ವಜಾ ಆಗಿದೆ. ಸರ್, ಮೊದಲ ಪ್ರತಿಕ್ರಿಯೆ. ಪಟ್ಟನೆ ತಡ ಮಾಡದೆ ರಾಜೀನಾಮೆ ಕೊಟ್ಟುಬಿಟ್ರೆ ಗೌರವ ಬರುತ್ತೆ. ನೀವು ಕಪ್ಪು ಚುಕ್ಕೆ ಇಲ್ಲ ನನಗೆ ಅಂತ ಹೇಳ್ಕೊಂಡಿದ್ರೆ ನೀವು ಸರ್ಟಿಫಿಕೇಟ್ ಕೊಟ್ಟಿದ್ದ ನಿಮಗೆ? ಕಪ್ಪು ಚುಕ್ಕೆ ಇದೆಯಾ ಇಲ್ಲ ಅಂತೇಳಿ ಪ್ರಾಸಿಕ್ಯೂಷನ್ ಹೇಳ್ತದೆ. ಈಗ ಕೋರ್ಟ್ ಆದೇಶನ ನೀವು ಸುಳ್ಳು ಅಂತೀರಾ? ಹಾಗಾದ್ರೆ ನೀವು ಬಿಜೆಪಿ ಕಚೇರಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಗವರ್ನರ್ ಆಫೀಸ್ನ ಅಂತಂದ್ರಲ್ಲ, ಗವರ್ನರ್ ಮಾಡಿದ್ದು ತಪ್ಪು ಅಂತ ಕೋರ್ಟ್ ಹೇಳಿದಿದ್ರೆ ನಿಮ್ಮ ಮಾತಿಗೆ ಪುಷ್ಟಿ ಬರ್ತಿತ್ತು. ಈಗೇನಾಯ್ತು? ನಿಮ್ಮ ಈ ಆನೆ ಕೆಲವು ಸಾರಿ ತನ್ನ ಮೈ ಮೇಲೆ ತಾನೇ ಮಣ್ಣೆತ್ತಿ ಹಾಕೊಳ್ತದಲ್ಲ, ಹಾಕೊಂಡು ನೀವೇ ಹೊಲಸಾಗಿದ್ದೀರಿ. ಇದಕ್ಕೆ ಸ್ವಬೂಬುಗಳನ್ನು ಹೇಳೋದು ಬೇಡ, ರಾಜೀನಾಮೆ ಕೊಟ್ಟು ಪ್ರಾಸಿಕ್ಯೂಷನ್ ಎದುರಿಸಿ. ಸಾಕಷ್ಟು ಹೋರಾಟಗಳು ಸರ್ ಈ ಹಿಂದೆ ಬಿಜೆಪಿ ಅವರು ಮಾಡಿದ್ರು. ಮೂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೈಸೂರಿಂದ ಬೆಂಗಳೂರಿಗೆ ಪಾದಯಾತ್ರೆ ಮಾಡುವಂಥ ಕೆಲಸಕ್ಕೆಲ್ಲ ಮುಂದಾಗಿತ್ತು. ಆ ಸಂದರ್ಭಗಳೆಲ್ಲ ಸಂದರ್ಭದಲ್ಲೂ ಕೂಡ ಅವ್ರು ಹೇಳ್ತಿದ್ದು ಒಂದೇ ಮಾತು, ತಪ್ಪು ಎಸಗಿಲ್ಲ ಅಂತ. ಈಗಲೂ ಕೂಡ ಅವರು ಅದೇ ಸ್ಟ್ಯಾಂಡ್ ಇರ್ತಾರೆ. ಸುಪ್ರೀಂ ಕೋರ್ಟ್ ಹೋಗ್ತಾರೆ. ನಾನು ಅವರಲ್ಲೊಂದು ಮನವಿ ಮಾಡ್ತೇನೆ, ತಪ್ಪು ಎಸಗಿಲ್ಲ ಅಲ್ವಾ? ಪ್ರಾಸಿಕ್ಯೂಷನ್ ಏನು ಮಾಡ್ತದೆ ಅದನ್ನು ಪ್ರಾಸಿಕ್ಯೂಷನ್ ಸರ್ಟಿಫಿಕೇಟ್ ಕೊಡಲಿ ನಿಮಗೆ. ಅವರು ತಪ್ಪೇ ಮಾಡಿಲ್ಲ ಅಂತ ಏನಾದರೂ ಹೇಳಿಬಿಟ್ರೆ ನಾವು ಒಪ್ಪೋಣ. ಪ್ರಾಸಿಕ್ಯೂಷನ್ಗೆ ನೀವು ಅನುಮತಿ ಕೇಳಿದಾಗ ಸೊ ನೀವು ಅದನ್ನೇ ವಿರೋಧಿಸಿದ್ರಿ. ತಪ್ಪು ನೀವು ಹೇಳಬೇಕಾಗಿತ್ತು ಅವತ್ತು, ನಾನು ತಪ್ಪು ಮಾಡಿಲ್ಲ, ಪ್ರಾಸಿಕ್ಯೂಷನ್ ಕೊಟ್ಟಿದ್ದಾರೆ, ನಾನು ಎದುರಿಸ್ತೀನಿ, ನಾನು ನಿಷ್ಕಳಂಕವಾಗಿ ಹೊರಗಡೆ ಬರ್ತೀನಿ ಅಂತ ಹೇಳ್ಬೇಕಾಗಿತ್ತಲ್ಲ. ಯಾಕೆ ಹೇಳಲಿಲ್ಲ? ಈ ನಡುವೆ ನೀವು ಇನ್ನೊಂದು ಕೇಜ್ರಿವಾಲ್ ಆಗೋಕೆ ಹೊರಟಿದ್ದೀರಾ? ಕೇಜ್ರಿವಾಲ್ದೇನು ನಡೆಯೋದಿಲ್ಲ. ಕೇಜ್ರಿವಾಲ್ ಅವರ ವಿಷಯವೇ ಬೇರೆ. ಕೋರ್ಟಲ್ಲಿದ್ದು ಕೂಡ ಅಂದರೆ ಜೈಲಲ್ಲಿದ್ದು ಕೂಡ ನಡೆಸಿದ್ರು ಅಧಿಕಾರ. ಯಾಕೆ ಅಂತ ಗೊತ್ತಾ? ಅದು ಕೇಂದ್ರ ಆಡಳಿತ ಪ್ರದೇಶ. ಅಲ್ಲಿರೋ ಆಫೀಸರ್ಗಳು ಯಾರು ಇನ್ವೆಸ್ಟಿಗೇಷನ್ ಆಫೀಸರ್ಗಳು ಮುಖ್ಯಮಂತ್ರಿ ಕೈ ಕೆಳಗಡೆ ಬರೋದಿಲ್ಲ. ಅದರಿಂದ ಅವರು ನಡೆಸಿದ್ರು. ಅದು ನೀವು ಅದನ್ನು ಮಾಡೋಕ್ಕಾಗಲ್ಲ, ಇದು ರಾಜ್ಯ ಆಡಳಿತ ಪ್ರದೇಶ. ಅದರಿಂದಾಗಿ ಎಲ್ಲ ಆಫೀಸರ್ಗಳು ನಿಮ್ಮ ಕೈ ಕೆಳಗಡೆ ಬರ್ತಾರೆ. ಅದರಿಂದ ನೀವು ಆ ರೀತಿ ಮುಚ್ಚುಮರೆ ಮಾಡೋಕ್ಕಾಗಲ್ಲ. ರಾಜೀನಾಮೆ ಕೊಟ್ಟ. ಈ ನಡುವೆ ಸರ್ ಕಾನೂನು ಸಂಹಾರಕ್ಕೆ ಸಿದ್ಧ ಆಗ್ತಿದ್ದಾರೆ. ನಾವು ಇಲ್ಲಿ ನ್ಯಾಯ ಸಿಕ್ಕಲಿಲ್ಲ, ನಾವು ಮುಂದಿನ ನ್ಯಾಯಾಲಯದಲ್ಲಿ ನಾವು ದಾವೆಯನ್ನು ಹೂಡ್ತೀವಿ ಅನ್ನೋ. ನೋಡಿ, ನ್ಯಾಯಾಲಯದಲ್ಲಿ ಅವ್ರಿಗೆ ನ್ಯಾಯ ಸಿಕ್ಕಿದ್ರೆ ನಾವು ವಿರೋಧ ಮಾಡಲ್ಲ. ಈಗೇನು ಸಿಕ್ಕಿದೆಯೋ ಅದನ್ನು ಒಪ್ಕೊಳ್ಳಿ. ನಿಮ್ಮ ಮುಂದಿನ ಹೋರಾಟ? ನಮ್ಮದು ಸದಾ ಹೋರಾಟ ಇದ್ದೇ ಇರ್ತದೆ. ಸಂಪೂರ್ಣ ಭ್ರಷ್ಟಾಚಾರದಲ್ಲಿ ಮುಳುಗಿರ್ತಕ್ಕಂಥ ಕಾಂಗ್ರೆಸ್ ವಿರುದ್ಧವಾಗಿ ನಮ್ಮದು ಹೋರಾಟ ಸತತವಾಗಿ ಇದ್ದೇ ಇರುತ್ತೆ. ಇದಿಷ್ಟು ಛಲವಾದಿ ನಾರಾಯಣಸ್ವಾಮಿ ಅವರ ಮಾತುಗಳು. ಕ್ಯಾಮರಾಮನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಮೈಸೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.